ಸಮರ್ಥ ಗೆಲ್ಲಿಸಲು ಅಖಾಡಕ್ಕೆ ಜಮೀರ್ ಎಂಟ್ರಿ. ದಾವಣಗೆರೆಯಲ್ಲೇ 4-5 ದಿನ ವಾಸ್ತವ್ಯ ಮಾಡುತ್ತೇವೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥನ ಗೆಲ್ಲಿಸಿಕೊಂಡು ಬರ್ತೇವೆ. ಸಮರ್ಥ ಗೆಲ್ಲಿಸಿಕೊಳ್ಳೋಕೆ ಈಗ ಅಖಾಡಕ್ಕೆ ಜಮೀರ್ ಎಂಟ್ರಿ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲೇ 4-5 ದಿನ ವಾಸ್ತವ್ಯ ಮಾಡುತ್ತೇವೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಗೆಲ್ಲಿಸಿಕೊಂಡು ಬರ್ತೇವೆ. ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಸ್ಲಿಮರಿಗೆ ಟಿಕೆಟ್ ಕೊಡುವಂತೆ ಕೇಳಿದ್ದು ನಿಜ. ದಾವಣಗೆರೆ ದಕ್ಷಿಣದಲ್ಲಿ 80% ಮುಸ್ಲಿಮ್ಸ್ ವೋಟ್ ಇದೆ. ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ವಿ. ಶಾಮನೂರು ನಿಧನದಿಂದ ಉಪಚುನಾವಣೆ ಬಂದಿದೆ. ನಿಧನ ಹೊಂದಿದವರ ಕುಟುಂಬಕ್ಕೆ ಟಿಕೆಟ್ ಕೊಡ್ತಾರೆ. ಅದೇ ಪದ್ಧತಿಯಂತೆ ಸಮರ್ಥ್ಗೆ ಟಿಕೆಟ್ ನೀಡಿದ್ದಾರೆ. ಮುಂದೆ ಜನರಲ್ ಎಲೆಕ್ಷನ್ ನಲ್ಲಿ ಮುಸ್ಲಿಮರಿಗೆ ಆದ್ಯತೆ. ಮಲ್ಲಿಕಾರ್ಜುನನು ಕರೆದಿದ್ರು, ಮನೆ ಮುಖ್ಯಮಂತ್ರಿನೂ ಕರೆದಿದ್ರು. ಹೋಗ್ಬೇಕಾಗಿತ್ತು, ಮನೆ ಮುಖ್ಯಮಂತ್ರಿನೂ ಹೋಗ್ಬೇಕಂತ ಹೇಳಿದ್ರು. ನನ್ನ ಕ್ವಶನ್ ಇತ್ತು, 3 ಕ್ವಶನ್ ಇತ್ತು. ಆ ಹಿನ್ನೆಲೆಯಲ್ಲಿ ನಾವು ಹೋಗಕ್ಕೆ ಸಾಧ್ಯ ಆಗಿಲ್ಲ. ಪ್ರಚಾರಕ್ಕೆ ಹೋಗ್ತೀವಿ, ನಾವೆಲ್ಲ ಪ್ರಚಾರಕ್ಕೆ ಹೋಗ್ತೀವಿ, ಗೆಲ್ಸ್ಕೊಂಡು ಬರ್ತೀವಿ. ನಾವು ಗೆಲ್ತೀವಿ, ದಾವಣಗೆರೆ ನಾವು ಗೆಲ್ತೀವಿ. ಇದು ನಮ್ಮ ಶಾಮನೂರು ಶಿವಶಂಕರಪ್ಪ ಅಜ್ಜ ಅವರು ನಿಧನ ಆದಮೇಲೆ ನಾವು ಟಿಕೆಟ್ ಕೇಳಿದ್ದು ನಿಜ. ನಮ್ಮ ಅಲ್ಪಸಂಖ್ಯಾತರು 85,000 ಮತ ಇದೆ, ದಯಮಾಡಿ ಅಲ್ಪಸಂಖ್ಯಾತರು ಕೊಡಿ ಅಂತ ಕೇಳಿದ್ರು. ಅವತ್ತಿಂದ ಆ ಪದ್ಧತಿ ಬಂದಿದೆ, ಮುಂಚೆಯಿಂದ ಆ ಪದ್ಧತಿ ಬಂದಿದೆ. ಯಾರನ್ನ ಇಲ್ಲಿ ಅವರು ಯಾರನ್ನ ನಿಧನ ಹೊಂದಿದ್ರೆ ಅವ್ರ ಕುಟುಂಬದವರು ಕೊಡೋದು ಒಂದು ಪದ್ಧತಿ ಬಂದಿದೆ. ನಾವು ಕೇಳಿದ್ವಿ. ಆಮೇಲೆ ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀವಿ, ಸುಜಾವಲ್ ಜೊತೆ ಮಾತಾಡಿದ್ದೀವಿ, ಡಿ.ಕೆ. ಶಿವಕುಮಾರ್ ಜೊತೆ ಮಾತಾಡಿದ್ದೀವಿ. ಅವತ್ತಿಂದ ಆ ಪದ್ಧತಿ ಬಂದಿದೆ. ಹಾಗಾಗಿ ಅವ್ರಿಗೆ ಕೊಡ್ಬೇಕಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ರು ಹೈಕಮಾಂಡ್ ಅವರು. ಮುಂದೆ ಜನರಲ್ ಎಲೆಕ್ಷನ್ ಅಲ್ಲಿ ನೋಡುವ ಅಂತ ಹೇಳಿದ್ದಾರೆ. ಜನರಲ್ ಎಲೆಕ್ಷನ್ ಅಲ್ಲಿ ಕನ್ಸಿಡರ್ ಮಾಡುವ ಅಂತ ಹೇಳಿದ್ದಾರೆ. ನಾಮಿನೇಷನ್ ಅವರು ನಮ್ಮ ಮಲ್ಲಿಕಾರ್ಜುನನು ಕರೆದಿದ್ರು, ಮನೆ ಮುಖ್ಯಮಂತ್ರಿನೂ ಕರೆದಿದ್ರು. ನಾನು ಕ್ವಶನ್ ಅವರ್ ಇದ್ದಿದ್ದರಿಂದ ಹೋಗ